ಮೂರ್ತಿ ನೋಡ ಖುಷಿಯಾಗಿದ್ದಾರೆ. ಪ್ರೇಮ್, ಸಾಕ್ಷಿ, ನೀವಿಬ್ಬರು ಇಷ್ಟು ಖುಷಿಯಾಗಿರೋದು ನೋಡಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿಮ್ಮ. ನೀನು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೋದವಳು ಬರಲೇ ಇಲ್ವಲ್ಲ, ನನಗೆ ಗಾಬರಿ ಆಗೋಯ್ತು. ಎಲ್ಲಿ ಹೊರಟೋದ್ಯೋ ಏನೋ ಅಂತ. ಎಲ್ಲಿ ಹೋಗ್ತಾರೆ ತಾತ? ಪಾಪ ಸುಸ್ತಾಗಿತ್ತು ಅಂತ ಕಲ್ಯಾಣಿ ಹತ್ರ ಕೂತಿದ್ರಷ್ಟೇ. ಅಷ್ಟೇನಾ? ಸಾಕ್ಷಿ, ನಿಮಗೆ ನನ್ನ ಪ್ರೇಮ್ ಮೇಲೆ ಏನು ಕೋಪ ಅಲ್ವಾ? ಕೋಪನೂ ಇಲ್ಲ, ಏನೂ ಇಲ್ಲ ತಾತ. ಇವ್ರ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಸುಮ್ಮನೆ? ಅಪ್ಪ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಈಗ ಅವರಿಬ್ರು ರಾಜಿಯಾಗಿದ್ದಾರೆ. ಪ್ರೇಮ್, ನೀನು ಸಾಕ್ಷಿ ಅಪರೂಪಕ್ಕೆ ಊರಿಗೆ ಬಂದಿದ್ದೀರಾ. ಇನ್ನೊಂದು 4 ದಿನ ಇಲ್ಲಿ ಇದ್ಬಿಟ್ಟು ಆರಾಮಾಗಿ ಹೋಗಿ. ಅಯ್ಯೋ ಆಗಲ್ಲಪ್ಪ, ಆಫೀಸ್ನಲ್ಲಿ ಸುಮಾರು ಕೆಲಸ ಪೆಂಡಿಂಗ್ ಇದೆ. ಅದು ಅಲ್ಲದೆ ಸಾಕ್ಷಿನ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗಬೇಕು. ನಾವು ನಾಳೆನೇ ಹೊರಟ್ಬಿಡ್ತೀವಿ. ಓಹೋ, ಅಲ್ಲಯ್ಯ ಪ್ರೇಮ್, ಇಷ್ಟು ದಿವಸ ನಿನಗೆ ಆಫೀಸಲ್ಲಿ ಕೆಲಸ ಇರಲಿಲ್ಲ, ಇವಳಿಗೆ ಡಾಕ್ಟರ್ ಹತ್ರ ಚೆಕಪ್ ಇರಲಿಲ್ಲ. ಇವಾಗ ಇದ್ದಕ್ಕಿದ್ದಾಗೆ 2 ಒಟ್ಟಿಗೆ ಬಂದ್ಬಿಡ್ತಾ? ಅದೆಲ್ಲ ಆಗೋಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಹೇಳಿದ್ಮೇಲೆ ನೀವು ಅದನ್ನು ಕೇಳಲೇಬೇಕು. 4 ದಿವಸ ನೀವಿಬ್ಬರು ಇಲ್ಲಿ ಇರಲೇಬೇಕು ಅಷ್ಟೇ. ಒಂದು ನಿಮಿಷ. ತಗೋಪ್ಪ. ಏನ್ ತಾತ ಇದೆಲ್ಲ ಒಂದೊಂದೇ ಕೊಡ್ತಾನೆ ಇದ್ದೀರಾ? ಒಂದಾದ್ಮೇಲೆ ಒಂದು ಅಲ್ಲ ಮಗು. ನ್ಯಾಯವಾಗಿ ನೋಡಿದ್ರೆ ನಿನ್ನನ್ನು ಇಲ್ಲಿಗೆ ಕರೆಸಿ ಸೀಮಂತ ಮಾಡಿಸ್ಬೇಕಾಗಿತ್ತು. ಆದರೆ ನಮ್ಮ ಮನೇಲಿ ಹೆಣ್ಣು ದಿಕ್ಕಿಲ್ವಲ್ಲ, ಅದಕ್ಕೋಸ್ಕರ ಮಾಡಬೇಕಾ ಶಾಸ್ತ್ರನೆಲ್ಲ ಅಲ್ಲೇ ಮಾಡಬೇಕು. ತಗೋ ಮಗು, ಇದು ಇವನ್ ತಾಯಿದು. ಇದೆಲ್ಲ ನಿನಗೆ ಸೇರಬೇಕಾದ ಒಡವೆಗಳು. ತಗೋ. ತಾತ, ನನಗೆ ಒಡವೆಗಳು ಮುಖ್ಯ ಅಲ್ಲ. ಆದರೆ ಇದನ್ನು ಯಾರಿಗೆ ಸೇರಿಸ್ಬೇಕೋ ಅದನ್ನು ಸೇರಿಸ್ಬೇಕಾದ್ದು ನನಗೆ ಮುಖ್ಯ. ಗೊತ್ತಾಯ್ತಾ? ತಗೋ. ಬೇಡ ಅಪ್ಪ, ಕೃಷ್ಣಸ್ವಾಮಿ ಅವರೇನೋ ಫೋನ್ ಮಾಡಿದ್ರು. ನೀವು ಅದೇನೋ ಡಾಕ್ಯುಮೆಂಟ್ಸ್ ನೋಡಬೇಕು ಅಂದಿದ್ರಂತೆ. ಹೋಗೋಣವಾ? ಓ ಹೌದಲ್ವ, ನೋಡು ಮರ್ತೇ ಹೋಗಿತ್ತು ನನಗೆ. ನಂಗೊಂದು ಸ್ವಲ್ಪ ಕೆಲಸ ಇದೆಯಪ್ಪ ಅರ್ಜೆಂಟಾಗಿ. ನಾವಿಬ್ರು ಹೋಗಿ ಬರ್ತೀವಿ. ಹುಷಾರು ಮನೆ ಕಡೆ. ಸರಿ ತಾತ. ಸಾಕ್ಷಿ, ಈ ಒಡವೆ ಎಲ್ಲ ತಗೊಳ್ಳೋದಕ್ಕೆ ನಿಮ್ಗೆ ಮುಜುಗರ ಆಗ್ತಿದ್ರೆ ಐ ಆಮ್ ಸಾರಿ. ಇಲ್ಲ ಪ್ರೇಮ್, ಹಿಂದೆ ಇಂಥ ವಿಷಯಗಳಿಗೆಲ್ಲ ನಾನು ತುಂಬ ಅಪ್ಸೆಟ್ ಆಗ್ತಿದ್ದೆ. ನನ್ನಂಥ ಪಾಪಿಷ್ಟೆಗೆ ಇದನ್ನೆಲ್ಲ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ತುಂಬ ದುಃಖ ಆಗ್ತಿತ್ತು. ಆದರೆ ಈಗ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾನೊಬ್ಳು ಹೊಸ ಮನುಷ್ಯಳಾಗಿ ಜನ್ಮ ತಳೆದು ಬಂದಿದ್ದೀನಿ ಅನ್ನಿಸ್ತಿದೆ. ನನ್ನ ಹೊಟ್ಟೆಲಿರೋ ಮಗುಗೆ ನೀವು ತಂದೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಕಾಯ ವಾಚ ಮನಸ ನಾನು ನಿಮ್ಮೋಳು ಅಂತ ಮನಸ್ಪೂರ್ವಕವಾಗಿ ಒಪ್ಕೊಂಡ್ಮೇಲೆ ಈ ಒಡವೆಗಳನ್ನ ಬೇಡ ಅಂತ ಹೇಳಿ ನಮ್ಮ ಸಂಬಂಧಕ್ಕೆ ಅವಮಾನ ಮಾಡೋದು ನನಗಿಷ್ಟ ಇಲ್ಲ. ನನ್ನ ಫೀಲಿಂಗ್ಸ್ನ ನೀವು ಅರ್ಥ ಮಾಡ್ಕೋತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಬದುಕಲ್ಲಿ ನನಗೊಂದು ಸ್ಥಾನನೇ ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನಿಮ್ಮಿಂದೆಲ್ಲ ದೂರ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು. ನಿಜ ಹೇಳಿ ಪ್ರೇಮ್, ನೀವು ನನ್ನ ಬಿಟ್ಟು ಸಂತೋಷವಾಗಿದ್ರಾ? ನಿರಾಳವಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಸಾಕ್ಷಿ. ನಿಮ್ಮನ್ನು ಕಳ್ಕೊಳ್ಳೋದು ನನಗೆ ಜೀವ ಹೋದಷ್ಟೇ ಕಷ್ಟ ಆಗಿತ್ತು. ಇಲ್ಲಿಗೆ ಬಂದಮೇಲೆ ನನಗೂ ಗೊತ್ತಾಗಿದ್ದು ನೀವು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ರಿ ಅಂತ. ನೀವಿಲ್ಲದೆ ಒಂದೊಂದು ಕ್ಷಣ ಕಳೆಯೋದನ್ನು ತುಂಬಾ ನರಕ ಆಗ್ಬಿಟ್ಟಿತ್ತು. ನಾನೊಂದು ಪ್ರಶ್ನೆ ಕೇಳಲ್ಲ ಪ್ರೇಮ್? ಕೇಳಿ. ನೀವು ನನ್ನ ಯಾವಾಗಿಂದ ಇಷ್ಟಪಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ವಲ್ಲ, ಆವಾಗಲಿಂದ. ಮತ್ತೆ ನಮ್ಮಿಬ್ಬರ ಮಧ್ಯೆ ಬನ್ನಿ ಹೋಗಿ ಅನ್ನೋ ಈ ಫಾರ್ಮ್ಯಾಲಿಟಿ ಎಲ್ಲ ಯಾಕೆ?
ಬಾ ಹೋಗು ಅಂತಾನೆ ಕರೀರಿ, ನನಗದೇ ಕಂಫರ್ಟೇಬಲ್ ಅನಿಸುತ್ತೆ. ಸರಿ, ಇನ್ಮೇಲಿಂದ ಹಾಗೆ ಕರಿತೀನಿ. ಫೈನ್. ಅಲ್ಲಿಗೆ ಅರ್ಥ ಆಯ್ತಲ್ಲ ನಿಮ್ಮ ತೇಜು ಅಕ್ಕನು ಎಂಥ ದುರಾಸೆ ಹಿಂಗ್ಸು ಅಂತ. ಅಷ್ಟಲ್ಲದೆ ದುಡ್ಡು ಕೇಳ್ತಾಳ. ಅಲ್ಲ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂದರೆ ಸಾಕ್ಷಿಗೆ ಆದಿನ ಇದ್ದಾನೆ, ಕೇಳು. ಆದರೂ ನಂಬೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನನಗೂ ತುಂಬ ಶಾಕ್ ಆಗಿದೆ. ತೇಜು ನಾವು ಅನ್ಕೊಂಡಂಗಿಲ್ಲ. ಅವಳ ನಡೆ ನುಡಿ ಎಲ್ಲ ಬರೀ ವಂಚನೆನೇ ತೋರಿಸ್ತಾ ಇದೆ. ಬರೀ ದುಡ್ಡು ಬೇಕಷ್ಟೇ ಅವಳಿಗೆ. ನಿಜಕ್ಕೂ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ತೇಜು ಈ ರೀತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಷ್ಟೇ ಅಮ್ಮ, ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬರೀ ನಾಟಕ. ದುಡ್ಡಷ್ಟೇ ಮುಖ್ಯ. ಏನು ಗಂಡನಿಗೋಸ್ಕರ 3 ವರ್ಷ ಕಾದೆ, 6 ವರ್ಷ ಕಾದೆ, ಹಾಗೆ ಹೀಗೆ ಅಂತ ಹೇಳೋದು. ಗೊತ್ತಾಯ್ತಲ್ಲ ಮೈಸೂರಲ್ಲಿ ಅವಳು ನಿಯತ್ತು ಪ್ರಾಮಾಣಿಕತೆ ಏನು ಅಂತ. ಸುಮ್ಮನೆ ಇರ್ತೀರಾ? ಬೇರೆಯವ್ರ ಬಗ್ಗೆ ಈ ರೀತಿ ಮಾತಾಡಬಾರ್ದು. ಅಯ್ಯೋ, ಇರೋದೇ ಉಂಟಂತೆ ಮಾತಾಡಿದ್ರೇನು. ನೋಡಿ, ನಾನು ಹೇಳೋದಿಷ್ಟೇ, ಈಗ ಆ ತೇಜು ವಿಷಯ ಬಿಡಿ. ಇವನಿಗೂ ಅವಳಿಗೂ ಸಂಬಂಧ ಮುಗಿದೋಯ್ತು. ಇನ್ನೇನೇ ಇದ್ರು ಕೋರ್ಟಲ್ಲಿ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ. ಹೌದಪ್ಪ, ನೀನು ಹೇಳೋದೆಲ್ಲ ನಿಜಾನೇ. ಇನ್ಮೇಲೆ ಏನಿದ್ರು ಕೋರ್ಟಲ್ಲೇ ತೀರ್ಮಾನ ಮಾಡಬೇಕು ಅಷ್ಟೇ, ಇನ್ನೇನಿದೆ. ಅಲ್ಯ, ನಿನ್ನ ಮಗ ಎಷ್ಟೊಂದು ಬುದ್ಧಿವಂತ ಅಂತೀನಿ. ತುಂಬಾ ದೂರದೃಷ್ಟಿ ಅವನಿಗೆ. ಅವ್ನು ಮಾತಾಡೋದು ನೋಡಿದ್ರೆ ಒಂದೊಂದ್ಸರಿ ನಾನೇ ದಂಗಾಗಿ ಹೋಗ್ತೀನಿ. ಹೌದು ಅನಿರುದ್ಧ ಅವರೇ, ನೀವು ಹೇಳ್ತಿರೋದು ನಿಜಾನೇ. ಸಂಬಂಧಗಳು ಯಾಕೆ ಬೇಕು ಹೇಳಿ? ಸಂಬಂಧಗಳು ಬರೀ ಆಫ್ಟರ್ ಆಲ್ ಅಷ್ಟೇ. ಹಲೋ ಮಿಸ್ಟರ್ ಆದಿತ್ಯ, ನಾನು ತೇಜಸ್ವಿನಿ ಹತ್ರ ಹೋಗಿದ್ದೆ, ಎಲ್ಲ ವಿಚಾರನೂ ಮಾತಾಡಿದೆ. ನೀನು ಹೇಳಿದ ನಿಜಾನಯ್ಯ. ತಾನು ಡಿಮ್ಯಾಂಡ್ ಮಾಡಿದ್ದೀನಿ ದುಡ್ಡಿಗೆ ಅಂತ ಒಪ್ಕೊಂಡ್ಲವಳು. ಹೌದಯ್ಯ, ನನಗೂ ಅವಳ ಯೋಗ್ಯತೆ ಏನು ಅಂತ ಗೊತ್ತಾಯ್ತು. ನೋಡಾದಿ, ಅವಳು ದುಡ್ಡು ಹಿಂದೆ ಬಿದ್ದಿದ್ದಾಳೆ. ನಿನ್ನ ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಟ್ಟು ಬಿಸಾಕು. ಅಲ್ಲಪ್ಪ, ಏನ್ ತಮಾಷೆನಾ? ಅವಳು ನನ್ಗೆ ಎಲ್ಲ ದುಡ್ಡನ್ನು ಕೇಳ್ತಾ ಇದ್ದಾಳೆ. ಅಯ್ಯೋ ರಾಮ, ನಿನಗೆ ಅವಳಿಂದ ಮುಕ್ತಿ ಬೇಕು, ಅವಳು ಸಂಬಂಧ ಬೇಡ. ಮತ್ತೆ ದುಡ್ಡಿನ ಮುಖ ಯಾಕೆ ನೋಡ್ತೀಯಾ? ಬಿಸಾಕು. ಕೇಳೋದಕ್ಕೆ ಇತಿಮಿತಿ ಬೇಡವಾ? ಕೋಟಿ ಗಟ್ಲೆ ಕೇಳಿದ್ರೆ ಅದು ಎಲ್ಲಿಂದ ತರ್ತಾನೆ? ಬೇರೆ ದಾರಿನೇ ಇಲ್ಲ. ಅವಳು ಪಟ್ಟು ಹಿಡಿದು ಕೂತಿದ್ದಾಳೆ. ನೀವು ಹೇಳಿದಾಗೆ ಅವಳು ಧನ ಪಿಶಾಚಿ ತಾನೆ. ಸರಿ, ಆದ್ರೆ ದುಡ್ಡು ನನ್ನ ಹತ್ರ ಇಲ್ಲ. ನನ್ನಿಂದ ಒಂದು ಬಿಡುಗಾಸು ಸಿಗಲ್ಲ ನಿನಗೆ. ಅಪ್ಪ, ಯು ಫೂಲ್. ಸತ್ಯದೇವು ಸಂಬಂಧ ಬಿಡಿಸ್ಕೊಳ್ಳೋಕೆ ಒಂದು ನಯಾ ಪೈಸೆ ಬಿಚ್ಚೋನಲ್ಲ. ನೀನು ನನ್ನ ಹತ್ರ ಕೇಳಬೇಡ, ಅದು ನಿನ್ನ ಪ್ರಾಬ್ಲಮ್ಮು. ನಾನು ಯಾಕೆ ದುಡ್ಡು ಕೊಡ್ಲಿ ಅದಕ್ಕೆ? ಮತ್ ದುಡ್ಡಿಗೆ ನಾನೆಲ್ಲಿ ಹೋಗ್ಲಿ? ಅಯ್ಯೋ, ಎಲ್ಲಿಗಾರ ಹೋಗು. ಅಲ್ಲಯ್ಯ, ನಾನು ಹೇಳಿದ್ದ ನಿನಗೆ, ನೀ ಸಂಬಂಧ ಹಾಳು ಮಾಡ್ಕೋ, ನಾ ಪರಿಹಾರಕ್ಕೆ ದುಡ್ಡು ರೆಡಿ ಮಾಡ್ತೀನಿ ಅಂತ. ಮತ್ ನಾನೇನ್ ಮಾಡ್ಲಿ? ಏನಾದರೂ ಮಾಡ್ಕೊಳಯ್ಯ, ನಾನು ಹೊಣೆ ಇಲ್ಲ ಅದಕ್ಕೆಲ್ಲ. ಏನು ಅವಳ ಪರನೇ ಮಾತಾಡ್ತಿದ್ದೀರಲ್ಲ ನೀವು? ನೀನು ನಿಮ್ಮ ಪರವಾಗಿ ಮಾತಾಡ್ಬೇಕಾಗಿತ್ತಾ? ಜನ ನನ್ನನ್ನು ಉಗಿತಾರೆ. ಒಂದು ಸಂಬಂಧನ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ದಿರೋರು ನೀವು ತಿರುಗಿ ನನ್ನ ಹತ್ರ ಮಾತಾಡ್ತೀರಾ? ರಘುರಾಮ್, ಇಷ್ಟೆಲ್ಲ ಆದಮೇಲೂ ಯಾರ್ಯಾರ ಮಧ್ಯೆ ಏನೇನು ಆಗ್ತಿದೆ ಅನ್ನೋದನ್ನು ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಯಾಕೆ ಜಯಶ್ರೀ ಹಾಗಂತ ಇದೆಯಾ? ಇನ್ನೇನು ಮತ್ತೆ, ಸಾಕ್ಷಿ ಯಾಕೆ ಇದ್ದಕ್ಕಿದ್ದಾಗೆ ಶ್ರೀಪತಿ ಮೇಷ್ಟ್ರ ಮನೆಗೆ ಹೋಗಬೇಕಾಗಿತ್ತು? ಪ್ರೇಮ್ ಅವಳನ್ನ ಯಾಕೆ ಅಲ್ಲಿಗೆ ಕರ್ಸ್ಕೋಬೇಕಾಗಿತ್ತು? ಅಷ್ಟೊಂದು ಅರ್ಜೆಂಟ್ ಮಾತಾಡೋದಾಗಿದ್ರೆ ಅವನೇ ಇಲ್ಲಿಗೆ ಬರ್ಬೋದಿತ್ತಲ್ವಾ? ಇದೆಲ್ಲ ವಿಚಿತ್ರ ಅನ್ಸಲ್ವಾ ನಿಮಗೆ? ಸರಿ, ಆದರೆ ನಮ್ಮೆದುರಿಗೆ ಮಾತಾಡೋಕೆ ಅವ್ರಿಗೆ ಆಕ್ವರ್ಡ್ ಅನ್ಸಿರ್ಬೋದು. ಯಾಕೆ ರಘುರಾಮ್, ಈ ಊರಲ್ಲಿ ಬೇರೆ ಜಾಗನೇ ಇಲ್ವಾ ಅವ್ರಿಗೆ ಏಕಾಂತದಲ್ಲಿ ಮಾತಾಡೋದಕ್ಕೆ? ಅದಕ್ಕೆ ಬಸ್ರು ಹುಡುಗಿನ ಆ ಊರಿಗೆ ಕರ್ಸ್ಕೋಬೇಕಾ ಅವನು? ನನಗೇನೋ ಅನುಮಾನ ರಘುರಾಮ್, ಇಲ್ಲಿ ಏನೋ ನಡೀತಾ ಇದೆ. ನೀನು ಹೇಳ್ತಾ ಇರೋದು ಸರಿ ಅನಿಸುತ್ತೆ ಜಯಶ್ರೀ.
ಸಾಕ್ಷಿಗೆ ಫೋನ್ ಮಾಡಿದಾಗ ಅವಳೇನೋ ಟೆನ್ಷನ್ ಇದ್ದಾಗಿತ್ತು, ಸರಿಯಾಗಿ ಬಾಯೇ ಬಿಡಲಿಲ್ಲ ಅವಳು. ಪ್ರೇಮ್ನಾದರೂ ಕೇಳೋಣ ಅಂತಂದರೆ ಅವ್ನ ಮಾತಿಗೆ ಸಿಗೋದಿಲ್ಲ. ಆದರೂ ಅವನು ಇತ್ತೀಚೆಗೆ ತುಂಬ ಬದಲಾಗಿದ್ದಾನೆ ಅನ್ನಿಸ್ತಿದೆ ರಘುರಾಮ್. ಮೊದಲಿನ ಥರ ಅವನು ಆತ್ಮೀಯವಾಗಿ ನಮಗಳ ಹತ್ರ ಮಾತಾಡ್ತಾನೆ ಇಲ್ಲ. ಜಯಶ್ರೀ, ಶ್ರೀಪತಿ ಮೇಷ್ಟ್ರಿಗೇನಾದರೂ ಸೂಕ್ಷ್ಮ ಗೊತ್ತಿರ್ಬೋದಾ? ಇಲ್ಲ ರಘುರಾಮ್, ಮೊಮ್ಮಗ ಹೆಂಡತಿ ಜೊತೆ ಊರಿಗೆ ಬಂದಿದ್ದಾನೆ ಅನ್ನೋ ಸಂಭ್ರಮದಲ್ಲಿದ್ದಾರೆ ಅವರು. ನಾನು ಅವ್ರ ಹತ್ರ ಮಾತಾಡಿ ನೋಡಿದೆ ಸೂಕ್ಷ್ಮವಾಗಿ, ಅವ್ರಿಗೇನು ವಿಷಯ ಗೊತ್ತಾಗೇ ಇಲ್ಲ. ಅಂದಮೇಲೆ ಪ್ರಾಬ್ಲಮ್ ಇರೋದು ಇವರಿಬ್ಬರ ಮಧ್ಯೆನೇ. ಎಲ್ಲ ಸಮಸ್ಯೆ ಬಗೆಹರಿತಲ್ಲ ಜಯಶ್ರೀ, ಇನ್ನೇನು ಸಮಸ್ಯೆ ಉಳ್ಕೊಂಡಿದೆ? ಅದೇ ನನಗೂ ಗೊತ್ತಾಗ್ತಿಲ್ಲ ರಘುರಾಮ್. ಅವರಿಬ್ಬರ ಮಧ್ಯೆ ಏನು ಸಮಸ್ಯೆ ಇದೆಯಪ್ಪ? ಇಲ್ಲಿದ್ರೆ ನಾವು ಅವ್ರನ್ನ ಪ್ರಶ್ನೆ ಕೇಳ್ತೀವಿ ಅಂತ ಮುಖ ಮರೆಸ್ಕೊಂಡು ಊರಿಗೆ ಹೋಗಿ ಕೂತಿದ್ದಾರೆ. ಬಾ ತಾಯಿ ಬಾ, ಕರೆಕ್ಟ್ ಟೈಮ್ಗೆ ಬಂದಿದೀಯಾ. ಸಾಕ್ಷಿ ನಿನ್ನ ಹತ್ರ ಏನಾದರೂ ಹೇಳ್ಕೊಂಡಿದ್ದಾಳೇನೆ? ಜಯಶ್ರೀ, ಸಾಕ್ಷಿ ವಿಷಯ ಇವಳನ್ನ ಕೇಳ್ತಾ ಇದೆಯಾ ಪಾಪ? ಅವಳಿಗೇನು ಗೊತ್ತಿರುತ್ತೆ? ನೀವು ಸುಮ್ಮನಿದ್ ಬಿಡಿ ರಘುರಾಮ್. ನಮ್ಮ ಮಕ್ಕಳು ನಾವು ತಿಳ್ಕೊಂಡಿರೋ ಅಷ್ಟು ಇನ್ನೋಸೆಂಟ್ ಅಲ್ಲ. ಸಾಕ್ಷಿ ಅನಿರುದ್ಧ ಇಬ್ರು ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡಾಗ ಇವರಿಬ್ರು ಸೇರಿ ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ರಲ್ವಾ? ಈಗಲೂ ಅಷ್ಟೇ ತಾಯಿ, ವಿಷಯ ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಬಿಡು, ಮರಮಾಚಬೇಡ, ಆಮೇಲೆ ನಮ್ಮ ಹೊಟ್ಟೆ ಉರಿಸ್ಬೇಡ. ಜಯಶ್ರೀ, ನಿಂಗೆ ಸಾಕ್ಷಿ ಮೇಲೆ ಕೋಪ ಇದೆ, ಇವಳ ಮೇಲೆ ತೀರ್ಸ್ಕೊಳಕ್ಕೆ ಹೋಗ್ಬೇಡ. ಇಲ್ಲಪ್ಪ, ಇನ್ನು ನನ್ನಿಂದ ಮುಚ್ಚಿಡೋಕ್ಕಾಗಲ್ಲ. ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಮತ್ತೆ ನಾವಂತ ಮಾಡ್ಕೊಂಡಿದ್ದಾಳೆ ನಿಮ್ಮಕ್ಕ? ಅಮ್ಮ, ಅವಳು ಪ್ರೇಮ್ ಜೊತೆ ಮನಸ್ತಾಪ ಮಾಡಿಕೊಂಡು ಬ್ರೇಕಪ್ ಆಗಿದ್ದಾಳೆ. ಅಂದರೆ ಪ್ರೇಮ್ಗೆ ಅವಳಿಗೆ ಜಗಳ ಆಗಿ ಪ್ರೇಮು ಸಾಕ್ಷಿಯಿಂದ ದೂರ ಹೊರಟೋಗಿದ್ದಾರಪ್ಪ. ಮತ್ತೆ ಪ್ರೇಮ್ ಊಟಿಗೆ ಹೋಗಿರೋದು? ಎಲ್ಲ ಬರೀ ಸುಳ್ಳಮ್ಮ. ಸಂಬಂಧ ಮುರ್ಕೊಂಡು ಹೋಗ್ತಿದ್ದೀನಿ ಅಂತ ಪ್ರೇಮ್ ಕಾಗದ ಬರೆದಿಟ್ಟು ಹೋಗಿದ್ರು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಸಾಕ್ಷಿಗೂ ಗೊತ್ತಿರಲಿಲ್ಲ. ವಿಷಯ ತಿಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಅಂತ ಪ್ರೇಮ್ ಊಟಿಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ಲು. ಹಾಗಾದರೆ ಸಾಕ್ಷಿಗೆ ಎಲ್ಲಿ ಹೋಗಿದ್ದಾಳೆ? ಪ್ರೇಮ್ ಈಗ ಶ್ರೀಪತಿ ತಾತನ ಮನೇಲಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಸಾಕ್ಷಿ ಪ್ರೇಮ್ ಹತ್ರ ಮಾತಾಡೋದಕ್ಕೆ ಅಲ್ಲೇ ಹೋಗಿದ್ದಾಳಪ್ಪ. ಅಲ್ಲಿ ಶ್ರೀಪತಿ ತಾತಂಗಾಗಲಿ ಗುರುಮೂರ್ತಿ ಅಂಕಲ್ಗಾಗಲಿ ವಿಷಯ ಗೊತ್ತಿಲ್ಲ. ಸುಮ್ಮನೆ ಕ್ಯಾಶುವಲ್ ವಿಸಿಟ್ ಅಂದ್ಕೊಂಡಿದ್ದಾರೆ. ಆದರೆ ನನಗೆ ಮನಸ್ಸು ತಡಿಲಿಲ್ಲ. ಒಂದ್ಸಲ ವಿಷಯನ ಮುಚ್ಚಿಟ್ಟು ಆಗಿರೋ ಅನಾಹುತನೇ ಸಾಕು. ಇನ್ನು ನನ್ನಿಂದ ಈ ವಿಷಯನ ಮುಚ್ಚಿಡೋಕ್ಕಾಗಲಿಲ್ಲ ಅಮ್ಮ. ಅದಕ್ಕೆ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದೀನಿ. ಅಲ್ವೇ, ಅವರಿಬ್ರು ದೂರ ಆಗುವಂತ ಮನಸ್ತಾಪ ಏನಾಗಿತ್ತು ಅವ್ರ ಮಧ್ಯೆ? ಅದು ಸಾಕ್ಷಿ DNA ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಒಪ್ಕೊಂಡಿದ್ದು ಪ್ರೇಮ್ಗೆ ಇಷ್ಟ ಆಗಲಿಲ್ಲ ಅಂತ. DNA ಟೆಸ್ಟು? ಯಾರಿಗಮ್ಮ DNA ಟೆಸ್ಟು? ಅದೊಂದು ದೊಡ್ಡ ಕತೆ ಅಪ್ಪ. ಸಾಕ್ಷಿ ಹೊಟ್ಟೆಲಿರೋ ಮಗು ತನ್ನ ಗಂಡಂದಲ್ಲ ಅಂತ ಜಾಹ್ನವಿಗೆ ಅನುಮಾನ ಅಂತೆ. ಅದಕ್ಕೆ ಸಾಕ್ಷಿಗೆ ಜಾಹ್ನವಿ ಚಾಲೆಂಜ್ ಮಾಡಿದ್ಲಂತೆ, ಪೆಟರ್ನಿಟಿ ಟೆಸ್ಟ್ ಮಾಡಿಸೋ ಅಂತ. ಪಾಪಿಷ್ಟ, ಎಲ್ಲ ಅನಿರುದ್ಧಂದ ಕಿತಾಪತಿ. ನನಗೆ ತಿಳಿದಾಗ ಜಾಹ್ನವಿ ಅಷ್ಟು ಕೆಟ್ಟವಳಲ್ಲ. ಇವನೇ ಅವಳ ತಲೆನೂ ಕೆಡಿಸಿದಾನೆ. ಅದರ ಪರಿಣಾಮ ನನ್ನ ಮಗಳ ಜೀವನದ ಮೇಲೆ ಆಗ್ತಾ ಇದೆ. ಪ್ರೇಮ್ ಸಾಕ್ಷಿಯಿಂದ ದೂರ ಆಗ್ತಾ ಇದ್ದಾನೆ. ಅದು ನ್ಯಾಚುರಲ್ ಅಲ್ವಾ ಜಯಶ್ರೀ?
ಪಾಪ ಅವಳು ಹೊಟ್ಟೆಲಿ ಬೆಳಿತಿರೋ ಮಗುನ ತಂದೆ ಅಂತ ಪ್ರೇಮ್ ಒಪ್ಕೊಂಡ್ಮೇಲೂ ಇವಳು ಪೆಟರ್ನಿಟಿ ಟೆಸ್ಟ್ ಮಾಡಿಸ್ತೀನಿ ಅಂದರೆ ಅವ್ನಿಗೆ ಇನ್ಸಲ್ಟ್ ಆಗಲ್ವಾ? ಅವ್ನ ಗೌರವಕ್ಕೆ ಧಕ್ಕೆ ಬರೋದಿಲ್ಲ ಪಾಪ. ರಘುರಾಮ್, ನನ್ನ ಮಗಳ ಜೀವನದಲ್ಲಿ ಇದ್ದಿದ್ದ ಗಂಡ ಹತ್ರ ಎಲ್ಲ ಹೋಯ್ತು ಅಂತ ಅಂದ್ಕೊಂಡು ನೆಮ್ಮದಿಯಾಗಿದ್ದೆ. ಈಗ ನೋಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಇದನ್ನು ಹೀಗೆ ಬಿಟ್ಟರೆ ಅವರಿಬ್ಬರ ಮಧ್ಯೆ ಇರೋ ಕಂದಕ್ಕೆ ಅದು ದೊಡ್ಡದಾಗಿ ಹೋಗುತ್ತೆ. ನಾವು ಅದನ್ನು ಈಗಲೇ ಸರಿ ಮಾಡಬೇಕು ರಘುರಾಮ್. ಬನ್ನಿ ಊರಿಗೆ ಹೋಗ್ಬಿಟ್ಟ ಮಾತಾಡೋಣ ಪ್ರೇಮ್ ಹತ್ರ. ಜಯಶ್ರೀ, ಈ ಥರ ದಿಢೀರ್ ನಿರ್ಧಾರ ತಗೊಳಕ್ಕಾಗೋದಿಲ್ಲ. ನಾವು ಮೇಷ್ಟ್ರ ಮನೆಗೆ ಹೋದರೆ ಅವ್ರು ಏನಂತ ತಿಳ್ಕೊತಾರೆ? ಅವ್ರ ಪ್ರಶ್ನೆಗಳು ನಾವು ಏನು ಉತ್ತರ ಕೊಡೋಕ್ಕಾಗತ್ತೆ? ನಾವು ಇದನ್ನೆಲ್ಲ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಸತ್ಯಗಳನ್ನೂ ಬಯಲ್ಗಿಡಬೇಕಾಗತ್ತೆ. ಮತ್ತಿನ್ನೇನು ಮಾಡೋದು ರಘುರಾಮ್? ಪಾಪ ಪ್ರೇಮ್ಗೆ ಸಾಕ್ಷಿ ಅಂದ್ರೆ ಪ್ರಾಣ. ಇವಳ ಲೈಫಲ್ಲಿ ಆ DNA ಟೆಸ್ಟ್ ಅನ್ನೋದು ಬಿರುಗಾಳಿ ಥರ ಬಂದ್ಬಿಟ್ಟಿದೆ. ಇವಳು ಈಗ ಒಂದು ಮುಂದಿಟ್ಕೊಂಡು ತಂದೆ ಆಟ ಸಾಧಿಸ್ತಾಳೆ. ಇದನ್ನು ಹೀಗೆ ಮುಂದುವರಿಯಕ್ಕೆ ಬಿಟ್ರೆ ಪ್ರೇಮ್ ಒಂದಿನ ಇವಳಿಗೆ ಡೈವೋರ್ಸ್ ಕೊಟ್ಬಿಡ್ತಾನಷ್ಟೇ. ರಘುರಾಮ್, ನಮ್ಮ ಮಗಳ ಜೀವನದಲ್ಲಿ ಅದೇನೇನು ಆಗಬೇಕು ಅಂತಿದೆಯೋ ಅದನ್ನೆಲ್ಲ ಇವತ್ತೇ ಫೇಸ್ ಮಾಡಿಬಿಡೋಣ. ಆ ದೇವ್ರು ಅವಳ ಹಣೆಯಲ್ಲಿ ಏನು ಬರ್ದಿದ್ದಾನೋ ಅದನ್ನು ಹಾರ್ಶ್ ರಿಯಾಲಿಟಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬನ್ನಿ ನಾವು ಈಗಲೇ ಊರಿಗೆ ಹೋಗೋಣ, ಪ್ರೇಮ್ ಜೊತೆ ಮಾತಾಡೋಣ. ಅಮ್ಮ, ಶ್ರೀಪತಿ ತಾತನಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತಮ್ಮ? ಮೇಷ್ಟ್ರೇ, ನಮ್ಮ ಮಗಳಿಂದಾಗಿ ನಿಮ್ಮ ಮೊಮ್ಮಗನ ಜೀವನ ಹಾಳಾಯಿತು, ನಮ್ಮನ್ನು ಕ್ಷಮಿಸಿ ಅಂತ ಅವ್ರ ಕಾಲಿಗೆ ಬೀಳಬೇಕಾಗತ್ತೆ ಅಷ್ಟೇ. ನಮ್ಮ ಮಗಳು ಮಾಡ್ಕೊಂಡು ಅನಾಹುತಕ್ಕೆ ತಂದೆ ತಾಯಿಯಾಗಿ ನಾವು ಅನುಭವಿಸೋಣ. ಅಪ್ಪ, ಈಗ ನೀವಿಬ್ಬರು ಶ್ರೀಪತಿ ತಾತನ ಮನೆಗೆ ಹೋದರೆ ವಿಷಯ ಎಲ್ಲ ದೊಡ್ಡ ರಾಧ ಅಂತ ಆಗುತ್ತೆ. ಬೇಕಾಯ್ದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅಪ್ಪ. ಸಾಕು ಸುಮ್ಮನೆ ನೀನು, ತಡಿಬೇಡ ನಮ್ಮನ್ನ. ಮಕ್ಕ ಮಾಡೋ ಅವಾಂತರಕ್ಕೆಲ್ಲ ಕುಮ್ಮ ಕೊಡೋಕೆ ನೀನು ಸರಿಯಾಗೇ ಇದೆಯಾ? ನೋಡಮ್ಮ ಸ್ವಾತಿ, ಈಗ ಆಗಿರೋ ಗಲಾಟೆಗಳೇ ಸಾಕಾಗಿದೆ ನನಗಂತೂ. ಈಗ ಪ್ರೇಮು ಇಲ್ಲಿ ಬೇಸರ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ನಾವು ಇಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಅಲ್ಲಿ ಶ್ರೀಪತಿ ಮೇಷ್ಟ್ರ ಮೇಲೆ ಏನೇನು ಸೀನ್ಗಳು ಕ್ರಿಯೇಟ್ ಆಗಿದೆಯೇನೋ. ನಾನು ಜಯಶ್ರೀ ಹೋಗಿ ನೋಡ್ಕೊಂಡೇ ಬರ್ತೀವಿ. ಅಮ್ಮ,